ಇಂಡಿಯಾದ ಸ್ವರ್ಗ, ಪ್ರಮುಖವಾಗಿ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಕರೀತಾರೆ ಕಾಶ್ಮೀರವನ್ನ. ಭಾರತದ ಮುಕುಟದಲ್ಲಿ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವ. ಕಣಿವೆ ನಾಡಲ್ಲಿ ಪೆಹಲ್ಗಾಮ್ ಘಟನೆ ಬಳಿಕ ಅದಕ್ಕೆ ಸೆಡ್ಡು ಹೊಡೆದು ಕನ್ನಡದ ಬಾವುಟ ಹಾರಿಸಿದ್ದು ನಮ್ಮ ಗ್ರೇಟ್ ಬೆಂಗಳೂರು ಅಥಾರಿಟಿ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಶ್ಮೀರದ ಕಣಿವೆ ಪಹಲ್ಗಾಮ್ನಲ್ಲಿ ಕನ್ನಡ ಡಿಂಡಿಮ. ಭಾರತದ ತುತ್ತ ತುದಿಯಲ್ಲಿ ಮೊಳಗಿದ ಕನ್ನಡದ ಭಾಷೆ. ಪಹಲ್ಗಾಮ್ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಏಪ್ರಿಲ್ 22ರಂದು 26 ಅಮಾಯಕ ಪ್ರವಾಸಿಗರ ಜೀವ ತೆಗೆದ ಸ್ಥಳ. ಪ್ರವಾಸಕ್ಕೆ ಬಂದಿದ್ದವರ ಜೀವ ತೆತ್ತವರಲ್ಲಿ ಕನ್ನಡಿಗರು ಇದ್ರು. ಅದೇ ಜಾಗದಲ್ಲಿ ಕನ್ನಡದ ಬಾವುಟವನ್ನ ಮೊಳಗಿಸಿ ಕನ್ನಡಿಗರು ಕೆಚ್ಚೆದೆಯ ಎದೆಯುಳ್ಳವರು, ಯಾವುದಕ್ಕೂ ಹೆದರುವವರಲ್ಲ, ಬೆದರುವವರಲ್ಲ ಅನ್ನೋದನ್ನ ತೋರಿಸಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರದ ನೌಕರರ ಸಂಘ. ನಮ್ಮ ಕನ್ನಡ ಡಿಂಡಿಮವನ್ನ ಪಾಪಿಗಳು ನೆತ್ತರು ಹರಿಸಿದ ಪಹಲ್ಗಾಮ್ನಲ್ಲಿ ಬಾವುಟವನ್ನ ಹಾರಿಸಿ ನಮ್ಮ ಧೈರ್ಯ, ದಿಟ್ಟತನವನ್ನ ತೋರಿಸಿದ್ದು ಜಿಬಿಎ ನೌಕರರ ಸಂಘ. ಪಹಲ್ಗಾಮ್ನಲ್ಲಿ ಐತಿಹಾಸಿಕ ರಾಷ್ಟ್ರೀಯ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕ ಜಿಬಿಎ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮ ಕನ್ನಡಾಭಿಮಾನವನ್ನ ಮೆರೆದಿದೆ. ಇದೇ ವೇಳೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಬಲಿಯಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇನ್ನು ಐತಿಹಾಸಿಕ ಕಾರ್ಯಕ್ರಮ ಮಾಡಿದ ಸಂಘದ ಮುಖ್ಯಸ್ಥ ಅಮೃತ್ ರಾಜ್ ಮಾತನಾಡಿ, ಇಲ್ಲಿ ಕಾರ್ಯಕ್ರಮ ಮಾಡಿದ್ದು ತುಂಬಾ ಖುಷಿಯ ಕ್ಷಣ. ನಮ್ಮ ದಿಟ್ಟತನ ತೋರಿಸಲು ನಾವೆಲ್ಲರೂ ಸೇರಿದ್ದು ನಿಜಕ್ಕೂ ಹೆಮ್ಮೆಯ ಕ್ಷಣವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಅಮೃತ್ ರಾಜ್, ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಮಾಜಿ ಮೇಯರ್ ಗೌತಮ್ ಕುಮಾರ್, ಸಂಪತ್ ರಾಜ್, ಗಾಯಕಿ ಅನುರಾಧ ಭಟ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸ್ಥಳೀಯ ಪೊಲೀಸ್ ಹಾಗೂ ಮಿಲಿಟರಿ ಬಂದೋಬಸ್ತ್ನಲ್ಲಿ ಸಾವಿರಾರು ಕಿಲೋಮೀಟರ್ ದೂರದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡದ ಕಹಳೆ ಮೊಳಗಿಸಿದ ಜಿಬಿಎಗೆ ಹ್ಯಾಟ್ಸ್ ಆಫ್. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಜಮ್ಮು ಕಾಶ್ಮೀರ.